ಭಾರತ ಟಿ20 ತಂಡದಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳಿವೆ. ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್ಸ್, ಫೀಲ್ಡಿಂಗ್ ಹೀಗೆ ಎಲ್ಲದರಲ್ಲೂ ಕೂಡ ವೀಕ್ನೆಸ್ ಇದೆ. ಆಟಗಾರರಲ್ಲಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೂಡ ಕಾಣ್ತಾ ಇಲ್ಲ. ಅದರಲ್ಲೂ ವೈಸ್ ಕ್ಯಾಪ್ಟನ್ ಆಗಿರುವಂಥ ತಿಲಕ್ ವರ್ಮಾ ಅಂತೂ ತಂಡಕ್ಕೆ ಭಾರವಾಗಿದ್ದಾರೆ. ಜಿಂಬಾಬ್ವೆ ಸರಣಿಯಲ್ಲಿ ತಿಲಕ್ ಮೇಲೆ ತುಂಬಾನೇ ಪ್ರೆಷರ್ ಇದೆ. ಒಂದು ವೇಳೆ ಇಲ್ಲೂ ಕೂಡ ಜವಾಬ್ದಾರಿ ತೆಗೆದುಕೊಳ್ಳದೆ ಇದ್ರೆ ಬಿಸಿಸಿಐ ಬೇರೆಯದ್ದೇ ಯೋಚನೆ ಮಾಡಬೇಕಾಗುತ್ತೆ. ಅಷ್ಟಕ್ಕೂ ತಿಲಕ್ ವಿಚಾರದಲ್ಲಿ ಬಿಸಿಸಿಐ ತಪ್ಪು ಮಾಡ್ತಾ ಟೀಕೆಗಳ ಬಗ್ಗೆ ತಿಲಕ್ ಸಿಟ್ಟಾಗಿದ್ಯಾಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಮೊದಲ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಭಾರತ ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ಇವತ್ತು ಮೊದಲ ಪಂದ್ಯವನ್ನು ಆಡ್ತಾ ಇದೆ. ಈ ಪಂದ್ಯದಲ್ಲಿ ತಿಲಕ್ ವರ್ಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ. ಯಾಕಂದ್ರೆ ಅವರಿಗೆ ವೈಸ್ ಕ್ಯಾಪ್ಟನ್ಸಿ ಸಿಕ್ಕ ಮೇಲೆ ಅವರ ಕಡೆಯಿಂದ ಮ್ಯಾಚ್ ವಿನ್ನಿಂಗ್ ರನ್ಸ್ ಬಂದಿಲ್ಲ. ಕ್ರೂಷಿಯಲ್ ಟೈಮಲ್ಲೇ ಕೈ ಕೊಡ್ತಿದ್ದಾರೆ. ಈಗ ಜಿಂಬಾಬ್ವೆಯಲ್ಲೂ ಕೂಡ ತಿಲಕ್ ಪ್ರದರ್ಶನದ ಮೇಲೆ ಬಿಸಿಸಿಐ ಕಣ್ಣಿಟ್ಟಿದೆ. ಅಷ್ಟಕ್ಕೂ ತಿಲಕ್ ಮೇಲೆ ಯಾಕೆ ಬಿಸಿಸಿಐ ನಿಗಾ ಇಟ್ಟಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಸಂಜು ಮತ್ತು ಕಿಶನ್ ಬಿಟ್ಟು ತಿಲಕ್ಗೆ ವೈಸ್ ಕ್ಯಾಪ್ಟನ್ಸಿ ನೀಡಿರುವಂತಹ ಬಿಸಿಸಿಐ. ಇಲ್ಲಿ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿಯನ್ನ ನೀಡಿದ ಮೇಲೆ ಭಾರತ ಟಿ20 ತಂಡಕ್ಕೆ ಉಪನಾಯಕ ಯಾರು ಎನ್ನುವಂತ ಪ್ರಶ್ನೆಗಳಿದ್ವು. ಇದಕ್ಕೂ ಮೊದಲು ಅಕ್ಷರ್ ಪಟೇಲ್ ರನ್ನ ಮಾಡಿದ್ರು, ಅದಕ್ಕೂ ಮೊದಲು ಶುಭ್ಮನ್ ಗಿಲ್ ರನ್ನ ಮಾಡಿದ್ರು. ಈಗ ಬಹುಶಃ ಅಕ್ಷರ್ ಪಟೇಲ್ ಜೊತೆಗೆ ಹೋಗ್ತಾರೆ ಅನ್ಕೊಂಡ್ರೆ ಅಲ್ಲಿ ತಿಲಕ್ ವರ್ಮಾಗೆ ವೈಸ್ ಕ್ಯಾಪ್ಟನ್ಸಿಯನ್ನ ನೀಡಿರುವಂತದ್ದು. ಹಾಗೆ ನೋಡಿದ್ರೆ ಅನುಭವಿ ಆಟಗಾರ ಸಂಜು ಸ್ಯಾಮ್ಸನ್ ತಂಡದಲ್ಲಿದ್ರು, ಜೊತೆಗೆ ಇಶಾನ್ ಕಿಶನ್ ಕೂಡ ಇದ್ರು. ಅವರನ್ನ ಬಿಟ್ಟು ತಿಲಕ್ ವರ್ಮಾಗೆ ಇಲ್ಲಿ ಬಿಸಿಸಿಐ ಅವರಿಗೆ ಕ್ಯಾಪ್ಟನ್ಸಿಯನ್ನ ನೀಡಿರುವಂಥದ್ದು. ಹಾಗಾಗಿ ಈ ಒಂದು ನಂಬಿಕೆಯನ್ನು ಅವರು ಉಳಿಸ್ಕೊಳ್ಬೇಕಿತ್ತು. ಹಾಗೆ ಮಧ್ಯಮ ಕ್ರಮಾಂಕದಲ್ಲಿ ಮೇನ್ ಬ್ಯಾಟರ್ ಆಗಿ ಉತ್ತಮ ಪ್ರದರ್ಶನದ ನಿರೀಕ್ಷೆಯನ್ನು ಅವ್ರ ಮೇಲೆ ಇಟ್ಟಿರುವಂಥದ್ದು. ಇಲ್ಲಿ ಅವರನ್ನ ಭವಿಷ್ಯದ ಭರವಸೆಯ ಆಟಗಾರನಾಗಿ ಬೆಳೆಸೋಕೆ ಪ್ಲಾನ್ ಮಾಡ್ತಾ ಇರುವಂತಹ ಬಿಸಿಸಿಐ ಮಧ್ಯಮ ಕ್ರಮಾಂಕದಲ್ಲಿ ತಂಡಕ್ಕೆ ಕ್ರೂಷಿಯಲ್ ಟೈಮ್ ಇದ್ದಾಗ ಅಥವಾ ಪ್ರೆಷರ್ ಇದ್ದಾಗ ಮೇನ್ ಬ್ಯಾಟರ್ ಆಗ್ತಾರೆ, ಅವ್ರ ಕಡೆಯಿಂದ ಉತ್ತಮ ಪ್ರದರ್ಶನ ಬರುತ್ತೆ ಅನ್ಕೊಂಡೆ ಅವರನ್ನ ವೈಸ್ ಕ್ಯಾಪ್ಟನ್ ಮಾಡಿ ಪ್ಲೇಯಿಂಗ್ 11 ನಲ್ಲಿ ಆಡಿಸಲೇಬೇಕು ಎನ್ನುವಂತ ಕಾರಣಕ್ಕೆ ಅವರನ್ನ ಮಿಡಲ್ ಆರ್ಡರ್ಗೆ ಹಾಕಿದ್ರು. ಆದ್ರೆ ಅಲ್ಲಿ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ 23 ವರ್ಷದ ತಿಲಕ್ ವರ್ಮಾರನ್ನ ಭವಿಷ್ಯದಲ್ಲಿ ಸಾಕಷ್ಟು ಪಂದ್ಯಗಳಿಗೆ ಅವ್ರ ಕಡೆಯಿಂದ ಉತ್ತಮ ಪ್ರದರ್ಶನದ ಭರವಸೆಯನ್ನ ಇಟ್ಕೊಂಡೆ ಅವರನ್ನ ಬೆಳೆಸೋಕೆ ಪದೇ ಪದೇ ಅವಕಾಶಗಳನ್ನ ಕೂಡ ನೀಡ್ತಾ ಇರುವಂತದ್ದು. ಹಾಗೆ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಆಗ್ತಾನೆ ಇದ್ದಾರೆ ತಿಲಕ್ ವರ್ಮಾ. ಆದ್ರೆ ಬೇರೆಯವರಿಗೆಲ್ಲ ಬೆಂಚ್ ಬೀಸಿ ಮಾಡಿಸಿದ್ರು ಕೂಡ ತಿಲಕ್ ವರ್ಮಾಗ್ ಮಾತ್ರ ಪದೇ ಪದೇ ಎವ್ರಿ ಮ್ಯಾಚ್ ಅಲ್ಲೂ ಕೂಡ ಅವಕಾಶಗಳು ಸಿಗ್ತಾನೆ ಇದೆ. ಅದಕ್ಕೆ ಕಾರಣ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆ ಸ್ಟಾರ್ ಆಟಗಾರನಾಗ್ತಾರೆ. ಹಾಗೆ ಸಾಕಷ್ಟು ತಂಡಗಳಲ್ಲಿ ಅಥವಾ ಸಾಕಷ್ಟು ಪಂದ್ಯಗಳಲ್ಲಿ ಅವ್ರ ಕಡೆಯಿಂದ ಆಡಿಸಬೇಕಾದಂತ ಪ್ಲಾನ್ ಅನ್ನ ಇಟ್ಕೊಂಡು ಇಲ್ಲಿ ಬಿಸಿಸಿಐ ಅವರನ್ನ ಉಪನಾಯಕನನ್ನಾಗಿ ಮಾಡಿರುವಂತದ್ದು. ಇನ್ನು ಭಾರತ ಪರ ಹಲವು ದಿನಗಳಿಂದ ಮ್ಯಾಚ್ ವಿನ್ನಿಂಗ್ ರನ್ಸ್ ಬರ್ತಾ ಇಲ್ಲ. ಕಳೆದ ಏಷ್ಯಾ ಕಪ್ ನಲ್ಲಿ ಹೀರೋ ಆಗಿ ಕಾಣ್ತಿದ್ದಂತ ತಿಲಕ್ ವರ್ಮಾ ಅನಂತರ ಕಂಪ್ಲೀಟ್ ಆಗಿ ಡಲ್ ಆಗಿದ್ದಾರೆ. ಟಿ20 ವಿಶ್ವಕಪ್ ನಲ್ಲೂ ಕೂಡ ಅವ್ರ ಕಡೆಯಿಂದ ಒಳ್ಳೆಯ ರನ್ಸ್ ಬಂದಿರಲಿಲ್ಲ. ಹಾಗೆ ಅದಾದ ಬಳಿಕ IPL ನಲ್ಲೂ ಕೂಡ ತುಂಬಾ ಆರ್ಭಟ ಏನಿರಲಿಲ್ಲ. ಒಂದೆರಡು ಮ್ಯಾಚ್ ಗಳಲ್ಲಿ ಪರ್ಫಾರ್ಮೆನ್ಸ್ ಬಂತು ಅನ್ನೋದನ್ನ ಬಿಟ್ರೆ ಉಳಿದೆಲ್ಲ ಲೀಗ್ ಅಲ್ಲಿ ಅವರು ಕಂಟಿನ್ಯೂಸ್ ಆಗಿ ಡಲ್ ಆಗಿದ್ದು ಗೊತ್ತಾಗ್ತಾ ಇತ್ತು. ಈಗ ಭಾರತ ಪರ ಟಿ20 ನಲ್ಲೂ ಕೂಡ ಅವ್ರ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ. ಐರ್ಲೆಂಡ್ ಇರ್ಬೋದು ಅಥವಾ ಇಂಗ್ಲೆಂಡ್ ನಲ್ಲಿ ಇರ್ಬೋದು. ಇನ್ನು ಟಿ20 ಫಾರ್ಮೆಟ್ಗೆ ತಕ್ಕಂತೆ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಕೂಡ ಇಲ್ಲ. ಇಲ್ಲಿ ಟಿ20 ಫಾರ್ಮೆಟ್ ಅಂತ ಅಂದಾಗಲೇ ಸ್ಟ್ರೈಕ್ ರೇಟ್ ಎಕ್ಸ್ಟ್ರಾರ್ಡಿನರಿ ಆಗಿರಬೇಕು, ಜೊತೆಗೆ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ಹೊಂದಿರಬೇಕು ಅನ್ನೋದು ಇಲ್ಲಿ ಪ್ಲಾನ್. ಬಟ್ ಇದಕ್ಕೆ ತಕ್ಕನಾಗಿ ತಿಲಕ್ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಹೀಗೆ ತಿಲಕ್ ಮೇಲೆ ಬೆಟ್ಟದಷ್ಟು ಭರವಸೆಯನ್ನ ಇಟ್ಕೊಂಡು ವೈಸ್ ಕ್ಯಾಪ್ಟನ್ಸಿಯಾಗಿ ಮಾಡಿದ್ರು ಕೂಡ ತಿಲಕ್ ಕಡೆಯಿಂದ ಜವಾಬ್ದಾರಿ ತೋರಿಸ್ತಾ ಇಲ್ಲ. ಬ್ಯಾಟಿಂಗ್ ನಲ್ಲಿ ಪ್ಲೇಯಿಂಗ್ 11ಗೆ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗ್ತಿದ್ರು, ಯಾವುದೇ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇಲ್ಲ. ಹೀಗಾಗಿ ತಿಲಕ್ ಬದಲಿಗೆ ರಜತ್ ಪಾಟಿದಾರನ್ನ ಸೆಲೆಕ್ಟ್ ಮಾಡಿದ್ರೆ ಮಿಡಲ್ ಆರ್ಡರ್ಗೆ ಸ್ಟ್ರಾಂಗ್ ಪ್ಲೇಯರ್ ಆಗ್ತಾರೆ ಅನ್ನುವಂತ ಒತ್ತಾಯ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಬಿಸಿಸಿಐ ಮಾತ್ರ ಈ ವಿಚಾರದಲ್ಲಿ ಜಾಣ ಕುಡುತನವನ್ನ ಬಿಟ್ಟೇ ಇಲ್ಲ. ಇನ್ನು ಟೀಮ್ ಇಂಡಿಯಾ ಪರ ತಿಲಕ್ ಪ್ರದರ್ಶನ ನೋಡೋದಾದ್ರೆ ಇಲ್ಲಿಯವರೆಗೆ ಒಟ್ಟಾರೆಯಾಗಿ 56 ಟಿ20 ಪಂದ್ಯಗಳನ್ನಾಡಿದ್ದಾರೆ. 42ರ ಅವರೇಜ್ ನಲ್ಲಿ 1568 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ 143+ ಸ್ಟ್ರೈಕ್ ರೇಟ್ ಇದೆ. ಈ ವೇಳೆ 2 ಶತಕ ಇದೆ, ಜೊತೆಗೆ 8 ಅರ್ಧ ಶತಕಗಳು ಬಂದಿರುವಂತದ್ದು. ಇನ್ನು ವಿದೇಶಿ ಪಿಚ್ ಗಳಲ್ಲಿ ಇವರ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ 23 ವಿದೇಶಿ ಪಂದ್ಯಗಳಲ್ಲಿ 38ರ ಅವರೇಜ್ ನಲ್ಲಿ 661 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇವರ 2 ಶತಕಗಳು ಕೂಡ ವಿದೇಶಿ ನೆಲದಲ್ಲೇ ಬಂದಿರುವಂತದ್ದು. ಇನ್ನು ತವರಿನಲ್ಲಿ 21 ಪಂದ್ಯಗಳಿಂದ 41ರ ಅವರೇಜ್ ನಲ್ಲಿ 578 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ತವರಿನಲ್ಲಿ ಅವರ ಸ್ಟ್ರೈಕ್ ರೇಟ್ 140+ ಇದೆ. ಇನ್ನು 2026ರ ಟಿ20 ವಿಶ್ವಕಪ್ ಆದ್ಮೇಲೆ ಭಾರತ ಪರ ಐರ್ಲೆಂಡ್ ಹಾಗೆ ಇಂಗ್ಲೆಂಡ್ ಪ್ರವಾಸಗಳಲ್ಲಿ ಒಟ್ಟಾರೆಯಾಗಿ 7 ಪಂದ್ಯಗಳಿಂದ 29ರ ಸರಾಸರಿಯಲ್ಲಿ
ಕೇವಲ 178 ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ. ಅದರಲ್ಲೂ ಕೂಡ ಇವರ ಸ್ಟ್ರೈಕ್ ರೇಟ್ 131 ಇಳಿದಿದೆ. ಸೊ 2 ಅರ್ಧಶತಕಗಳು ಇದ್ರೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಿಲ್ಲ. ಮ್ಯಾಚ್ ವಿನ್ನಿಂಗ್ ಅನ್ನ ರೀತಿಯಲ್ಲಿ ಯಾವುದೇ ಪಂದ್ಯದಲ್ಲೂ ಕೂಡ ಇವರು ಪ್ರದರ್ಶನ ನೀಡಿಲ್ಲ. ಸೊ ಇದೇ ಕಾರಣಕ್ಕೆ ತಿಲಕ್ ವಿಚಾರದಲ್ಲಿ BCCI ಫೇವರಿಸಂ ಮಾಡ್ತಾ ಇದೆ ಅಂತ ಕೆಲ ಮಾಜಿ ಆಟಗಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಿಲಕ್ ಬಗ್ಗೆ ಟೀಕೆಗಳು ಜಾಸ್ತಿ ಆಗಿದ್ವು. ಸೊ ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತ ತಿಲಕ್, ನಾನು ಪರಿಸ್ಥಿತಿಗೆ ತಕ್ಕಂತೆ ಆಡ್ತೇನೆ. ಸೊ ಬೇರೆ ಬೇರೆ ಸ್ಲಾಟ್ಗಳಲ್ಲಿ ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಟಾಪ್ ಆರ್ಡರ್ ವಿಕೆಟ್ ಬಿದ್ದಾಗ ತಂಡಕ್ಕೆ ಏನ್ ಬೇಕೋ ಅದನ್ನ ನಾನು ಮಾಡ್ತೇನೆ. ಸೊ ಸಿಚುಯೇಷನ್ ನೋಡ್ಕೊಂಡು ಬ್ಯಾಟಿಂಗ್ ಮಾಡೋದ್ರಿಂದ ಸ್ಟ್ರೈಕ್ ರೇಟ್ ಕೂಡ ವೇರಿಯೇಷನ್ ಆಗುತ್ತೆ ಅನ್ನೋ ಮೂಲಕ ತಮ್ಮ ಪ್ರದರ್ಶನವನ್ನ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ. ಓಕೆ, ನಾನು ಈ ತರ ಬ್ಯಾಟಿಂಗ್ ಮಾಡೋದ್ರಲ್ಲಿ ಸೊ ಇಷ್ಟೆಲ್ಲ ರೀಸನ್ಸ್ ಇದೆ ಅಂತ ಹೇಳಿ. ಒಟ್ನಲ್ಲಿ ತಿಲಕ್ ವರ್ಮಾ ಭಾರತದ ಭವಿಷ್ಯದ ಕ್ಯಾಪ್ಟನ್ ಅನ್ನೋ ಥರದಲ್ಲೇ BCCI ಅವರನ್ನ ಟ್ರೀಟ್ ಮಾಡ್ತಾ ಇದೆ. ಆದ್ರೆ ತಿಲಕ್ ಕಡೆಯಿಂದ ಮಾತ್ರ ಗ್ರೇಟ್ ಅನ್ನೋ ತರದಲ್ಲಿ ಇನ್ನಿಂಗ್ಸ್ ಬರ್ತಾ ಇಲ್ಲ. ಅದರಲ್ಲೂ ವೈಸ್ ಕ್ಯಾಪ್ಟನ್ಸಿ ಸಿಕ್ಕ ಮೇಲಂತೂ ತೀರಾ ಸಪ್ಪೆನಿಸ್ತಾ ಇದ್ದಾರೆ. ಒಂದ್ ವೇಳೆ ತಿಲಕ್ ಇದೇ ತರ ಈಗ ಜಿಂಬಾಬ್ವೆ ಪ್ರವಾಸದಲ್ಲೂ ಕೂಡ ಟುಕ್ ಟುಕ್ ಅಂತ ಬ್ಯಾಟ್ ಬೀಸ್ತಿದ್ರೆ BCCI ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳಲೇಬೇಕಾಗುತ್ತೆ. ನಮಸ್ಕಾರ.